ಮಕ್ಕಳು ಗಂಡು ಮಕ್ಕಳು ಈ ಧರ್ಮದಲ್ಲಿ ಸಂಬಂಧ ಬರುವುದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು. ನಾವು ಕುರಾನ್ದಾಗ ಏನು ಹೇಳ್ತೈತೆ ಅಂದ್ರೆ ಪವಿತ್ರವಾದ ಕುರಾನ್ ಏನು ಹೇಳ್ತೈತೆ ಅಂತ ಹೇಳಿದ್ರಿ, ಯಾ ಯುಹನ್ನಾಸು ಇನ್ನಾ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಅಬನ್ ವ ಕಬಾಯಿಲ. ಅಲ್ಲಾಹ್ ತಾಲಾ ತನ್ನ ಪವಿತ್ರವಾದ ಕುರಾನದಲ್ಲಿ ಏನು ಹೇಳ್ತಾನಂತ ಹೇಳಿದರೆ, ಈ ಜಗತ್ತಿನಲ್ಲಿ ಎಷ್ಟು ಮಾನವರದಾರ ಎಲ್ಲರೂ ಪುರುಷರು ಮತ್ತು ಗಂಡು ಮಕ್ಕಳು ಹೆಣ್ಮಕ್ಳು ಒಂದೇ ತಂದೆ ತಾಯಿ ಮಕ್ಕಳು ನಾವೆಲ್ಲರೂ. ಅವರು ತೀರ್ಕೊಂಡಾರಲ್ಲ, ಅವರು ನಮ್ಮ ತಂಗಿ ಮತ್ತು ನಮ್ಮ ಅಕ್ಕ, ಅವ್ರ ಮನೆಯವ್ರಿಗೆ ಎಷ್ಟು ತೊಂದರೆ ಆಗತ್ತೈತಿ, ಅವ್ರ ಮನೆಯವ್ರಿಗೆ ಎಷ್ಟು ತ್ರಾಸ ಆಗ್ತೈತಲ್ಲ ಅದೇ ತ್ರಾಸ ನಮಗೂ ಆಗತೈತಿ. ಇದು ಮಾಡಿದ್ದು ಮಹಾ ತಪ್ಪು ಕೆಲಸ ಅಂತ ಎಲ್ಲರೂ ನಾವು ಏನು ಮಾಡ್ತೇವೆ ರೀ, ಅದನ್ನು ಖಂಡಿಸ್ತಾ ಇದ್ದೇವೆ. ಅದು ತಪ್ಪು ಅಂತ ಹೇಳಿ ನಾವೆಲ್ಲ ಮನಸ್ಸಿನಿಂದ ಒಪ್ಪಾಕತ್ತೇವೆ. ಅದು ಮಾಡೋದೆಲ್ಲ ತಪ್ಪು. ಮತ್ತು ಇದೇ ಒಂದು ಹೆಣ್ಮಗಲ್ಲ, ಈ ಜಗತ್ತಿನಲ್ಲಿ ಈ ಊರಿನಲ್ಲಿ ಎಲ್ಲೋ ಒಂದು ಹೆಣ್ಣು ಮಕ್ಕಳ ಮ್ಯಾಗ ಅತ್ಯಾಚಾರ ಆಗತ್ತಂದ್ರೆ ಇದರ ಕೂಡುವ ಉದ್ದೇಶ ಏನಂತ ಹೇಳಿದ್ರೆ, ಇದಾದಂಥ ಘಟನೆ ಮುಂದೆ ಯಾರ್ದು ಹೆಣ್ಮಕ್ಳಿಗೆ ಆಗಬಾರ್ದು. ನಮ್ಮ ಶಾಲೆಗೆ ಹೋಗುವಂಥದ್ದು, ಕಾಲೇಜಿಗೆ ಹೋಗುವಂಥ ಹೆಣ್ಮಕ್ಳ ಮ್ಯಾಗ ಸೇಫ್ದಿಂದ ಹೆಂಗೆ ಸುರಕ್ಷತೆಯಿಂದ ಹೋಗಿ ಬರ್ತಾರೋ ಒಳ್ಳೆ ಅದೇ ರೀತಿ ಅವರು ನಮ್ಮ ಮನೆ ಅಂತ ಬರುವಂಥರಪ್ಪ ಅಂತಂದು ನಾವೇನು ಮಾಡಬೇಕಾಗಿದೆ. ನಾವೆಲ್ಲರೂ ಮಾನವರಾಗಬೇಕಾಗಿದೆ. ಏನಂತ ಹೇಳ್ಯಾರ, ಎಲ್ಲರೂ ಏನೋ ಹೇಳ್ಯಾರಂದ್ರೆ ಬಸವಣ್ಣವರು ಒಂದು ಮಾತು ಹೇಳ್ಯಾರ, ನೀ ಎಲ್ಲಿಯಾದರೂ ಇರು, ಹೇಗಾದರೂ ಇರು, ಮೊದಲು ನೀನು ಮಾನವನಾಗಿರು ಅಂತ ಹೇಳ್ಯಾರ. ನಾವು ಮೊದಲು ಮನುಷ್ಯರು, ನಾವು ಪ್ರಾಣಿಗಳು ಅಲ್ಲ, ಮನುಷ್ಯರು. ಏನೋ ಒಂದು ನಾಯಿಗೆ ಆಕ್ಸಿಡೆಂಟ್ ಆಗಿ ಏನೋ ಒಂದು ನಾಯಿ ಅಲ್ಲಿ ಒದ್ದಾಡಕತ್ತದಂದ್ರೆ ಮನಸ್ಸಿಗೆ ಎಷ್ಟು ತೊಂದರೆ ಆಗ್ತದೆ ರೀ. ಅದೇ ಇದೇ ರೀತಿ ಎಲ್ಲಿ ಬೇಕಾದ್ರೆ ಕೊಲೆ ಆದ್ರೆ ಮಾನವದ ಮರ್ಯಾದೆ ಇಲ್ಲಂದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಯಾವ ಧರ್ಮ ಇದು ಥರ ಮಾಡೋದು ಹೇಳೋದಿಲ್ಲ. ನಮ್ಮ ಪವಿತ್ರವಾದ ಕುರಾನ್ ಏನು ಹೇಳ್ತದಂದ್ರೆ, ಯಾರನ್ನ ಅತ್ಯಾಚಾರ ಮಾಡಿ ಒಬ್ಬರನ್ನು ಕೊಂದರೆ ಪೂರ ಜಗತ್ತು ಮಾನವರನ್ನು ಕೊಂದಾಗಂತ ನಮ್ಮ ಧರ್ಮ ಹೇಳ್ತೈತಿ. ಅದಕ್ಕೆ ನಾವೇನ್ರಿ ಹಿನೇಮೆಟ್ ಅವ್ರ ಮ್ಯಾಗ ಏನೋ ಇದಾಗಿತ್ತಲ್ಲ ಅದೆಲ್ಲರೂ ಖಂಡಿಸ್ತೀವಿ. ಮತ್ತು ಇದೇ ಥರ ನಮ್ಮ ಹೆಣ್ಣುಮಕ್ಕಳು, ನಮ್ಮ ತಂಗಿಗಳು ಮತ್ತು ನಮ್ಮ ಅಕ್ಕ ತಂಗಿಯರು ಏನು ಕಾಲೇಜಿಗೆ ಹೋಗ್ತಾರ, ಸ್ಕೂಲಿಗೆ ಹೋಗ್ತಾರ, ಅವರು ಸುರಕ್ಷೆ ಆಗ್ಬೇಕಂತ ಎಲ್ಲರೂ ನಾವು ಬಯಸ್ತೀವಿ. ಮತ್ತು ಅದು ದೇವರ ಕಡೆಯಿಂದ, ನಾವು ಅಲ್ಲಾಹನ ಕಡೆಯಿಂದ, ದೇವ್ರ ಕಡೆಯಿಂದ, ಪರಮಾತ್ಮ ಕಡೆಯಿಂದ ನಾವೇನು ಬೇಡ್ಕೊತೇವೆ ಅಂದರೆ, ಹಿರೇಮಠ ಅವ್ರಿಗೆ ಅವ್ರು ಏನು ಮಾಡ್ರಂದ್ರೆ ಮ್ಯಾಗ ಪ್ರಭು ದೇವರು ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡ್ಲಂತ ನಾವೆಲ್ಲರೂ ಬೇಡ್ಕೋತೇವೆ ಅವ್ರ ಕಡೆಯಿಂದ. ಅದಕ್ಕೆ ನಾವೆಲ್ಲ ಏನು ಮಾಡಬೇಕಂತ ಹೇಳಿದ್ರೆ, ಇದು ಆಗಿದ್ದು ಮಹಾ ತಪ್ಪ ಕೆಲಸ, ಇನ್ನು ಮುಂದೆ ಆಗಬಾರ್ದು ಅನ್ನುವಂಥದ್ದು ನಾವು ಮಾಡ್ಕೋಬೇಕು. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ನಾವೆಲ್ಲರೂ ಮುಸಲ್ಮಾನ್ ಬಾಂಧವರು ಎಲ್ಲ ಕುಡೇವಿ, ಮುಸಲ್ಮಾನ್ ಬಾಂಧವರಲ್ಲ ಮತ್ತು ನಾವೆಲ್ಲ ಬಾಂಧವರು ಕುಡ್ಯಾರ. ನಮ್ದು ಏನಂತ ಹೇಳಿದ್ರೆ, ಅದು ಏನೋ ನಮ್ಮದು ಸಂವಿಧಾನದ ಪ್ರಕಾರ ಏನೋ ಒಂದು ಶಿಕ್ಷೆ ಕೊಡಲಿ, ಅದಕ್ಕೆಲ್ಲ ನಾವು ಶಿಕ್ಷೆ ಶಿಕ್ಷೆ ಕೊಟ್ಟರು ಮುಂದೆ ಯಾವ ವ್ಯಕ್ತಿ ಕೆಲಸವನ್ನು ಮಾಡಲಿಕ್ಕೆ ಸಾಲಾಗಬಾರ್ದ, ಮನುಷ್ಯಾಗ ಹೆದರಿ ಕುಟ್ಟಬೇಕು, ಆ ಥರ ಶಿಕ್ಷೆ ಆಗಬೇಕು. ಇನ್ನು ನಮ್ಮ ಮನುಷ್ಯ ಏನೋ ಒಂದು ಕೆಟ್ಟ ಕೆಲಸ ಮಾಡ್ತಾನಂದ್ರೆ ವಿಚಾರ ಮಾಡಬೇಕು. ಸಾಯಿ ಮಠ ಒಂದು ಎಲ್ಲರ ಕೋರಿಕೆ ಮತ್ತೆಲ್ಲ ಬೇಕು ಎಲ್ಲಿವರೆಗೂ ಹೋರಾಟ ಈಗ